ಓಕೆ, ಪ್ರೀವಿಯಸ್ ಕ್ಲಾಸಲ್ಲಿ ನಾವು ಕೆಪಾಸಿಟರ್ ಅಂತಂದರೆ ಏನಂತ ನೋಡಿದ್ವಿ. ಸೊ ಮತ್ತು ಯಾವ ರೀತಿ ಕೆಪಾಸಿಟರ್ನ ಮಾಡ್ತೀವಿ ಅಂತಕ್ಕಂಥದ್ದು ಸಹಿತ ನೋಡಿದ್ವಿ. ಈ ಒಂದು ಕ್ಲಾಸಲ್ಲಿ ಕೆಪಾಸಿಟೆನ್ಸ್ ಅಂತಕ್ಕಂಥ ಕಾನ್ಸೆಪ್ಟನ್ನು ಡಿಸ್ಕಸ್ ಮಾಡೋಣ. ಸೊ ವಾಟ್ ಈಸ್ ದ ಕೆಪಾಸಿಟೆನ್ಸ್? ಕೆಪಾಸಿಟೆನ್ಸ್ ಆಫ್ ವಾಟ್? ಕೆಪಾಸಿಟರ್. ಕೆಪಾಸಿಟೆನ್ಸ್ ಆಫ್ ದಿ ಕೆಪಾಸಿಟರ್. ವಾಟ್ ಇಸ್ ದ ಮೀನಿಂಗ್ ಆಫ್ ದಿಸ್ ಕೆಪಾಸಿಟೆನ್ಸ್ ಆಫ್ ದ ಕೆಪಾಸಿಟರ್? ಏನಾಗಂತಾರೆ ಅಂತಕ್ಕಂಥದ್ದನ್ನ ನೋಡೋಣ. ಸಿ, ಕೆಪಾಸಿಟರ್ ಅಂತಂದರೆ ಏನಂತ ನೋಡಿದ್ದೀವಿ ನಾವು. ಸೊ ಟು ಕಂಡಕ್ಟರ್ಸ್, ಎರಡು ಕಂಡಕ್ಟರ್ ಆರ್ ಪ್ಯಾರಲಲ್ ಟು ಈಚ್ ಅದರ್. ಎರಡು ಕಂಡಕ್ಟರ್ ಇರುತ್ತೆ. ಸೊ ದೋಸ್ ಆರ್ ಪ್ಯಾರಲಲ್ ಟು ಈಚ್ ಅದರ್ ಆ್ಯಂಡ್ ಇನ್ ಬಿಟ್ವೀನ್ ದೋಸ್ ಇನ್ಸುಲೇಟಿಂಗ್ ಮೀಡಿಯಾ ಇರುತ್ತೆ. ಅವರೆರಡು ಮಧ್ಯೆ ಒಂದು ಇನ್ಸುಲೇಟಿಂಗ್ ಮೀಡಿಯಾ ಇರುತ್ತೆ. ಈ ಒಂದು ಅರೇಂಜ್ಮೆಂಟನ್ನು ನಾವೆಂತ ಹೇಳಿದ್ವಿ? ಸೊ ಕೆಪಾಸಿಟರ್ಸ್ ಅಂತ ಕರಿತೀವಿ. ಓಕೆ, ಆ್ಯಂಡ್ ದ ಕೆಪಾಸಿಟರ್ ವಿ ಆರ್ ಯೂಸ್ ಟು ಸ್ಟೋರ್ ದ ಲಾರ್ಜ್ ಅಮೌಂಟ್ ಆಫ್ ಚಾರ್ಜಸ್ ಅಂತಲೂ ಹೇಳಿದ್ವಿ. ಓಕೆ, ಹಾಗಾದರೆ ಕೆಪಾಸಿಟೆನ್ಸ್ ಆಫ್ ದ ಕೆಪಾಸಿಟರ್ ಅಂತಂದರೆ ಏನಪ್ಪ ಅಂತಂದರೆ, ಸೊ ವಾಟ್ ಈಸ್ ದ ಎಬಿಲಿಟಿ ಆಫ್ ದಿಸ್ ಕಂಡಕ್ಟರ್ಸ್ ಟು ಸ್ಟೋರ್ ದ ಚಾರ್ಜ್? ಅಂದರೆ ಯಾವ ಒಂದು ಕೆಪಾಸಿಟರ್ಸ್ ಇವೇನಂತ ಹೇಳಿದ್ವಿ? ಕೆಪಾಸಿಟರ್ ಟೋಟಲ್ನ ಇದನ್ನು ಕಂಪ್ಲೀಟ್ ಏನಂತ ಹೇಳಿದ್ವಿ? ಕೆಪಾಸಿಟರ್ ಅಂತ ಹೇಳಿದ್ವಿ. ಕೆಪಾಸಿಟರ್, ಈ ಒಂದು ಕೆಪಾಸಿಟರ್ಗೆ ಸರ್ಟೆನ್ ಎಬಿಲಿಟಿ ಇದೆ. ಎಷ್ಟೋ ಚಾರ್ಜಸನ್ನು ಸ್ಟೋರ್ ಮಾಡ್ತಕ್ಕಂಥ ಒಂದು ಕೇಪಬಿಲಿಟಿ ಇದೆ. ಆ ಒಂದು ಕೇಪಬಿಲಿಟಿ ಟು ಸ್ಟೋರ್ ದ ಚಾರ್ಜಸ್. ಸೊ ಇಫ್ ಇಟ್ ಸ್ಟೋರ್ ದ ಮೋರ್ ಚಾರ್ಜಸ್, ವಿಲ್ ಸೇ ಇಟ್ ಈಸ್ ಆಂಗ್ ದ ಮೋರ್ ಕೆಪಾಸಿಟರ್ಸ್. ಇಟ್ ಸ್ಟೋರ್ ದ ಲೆಸ್ ಚಾರ್ಜಸ್, ವಿ ಸೇ ಇಟ್ ಈಸ್ ಆಂಗ್ ದ ಲೆಸ್ ಕೆಪಾಸಿಟೆನ್ಸ್. ಅಂದರೆ ಎಷ್ಟು ಅದಕ್ಕೆ ಚಾರ್ಜನ್ನು ಸ್ಟೋರ್ ಮಾಡ್ತಕ್ಕಂಥ ಕೆಪಾಸಿಟಿ ಇದೆ, ಅದನ್ನು ನಾವೆಂತ ಕರಿತೀವಿ? ಅದರ ಕೆಪಾಸಿಟೆನ್ಸ್ ಅಂತ ಕರಿತೀವಿ. ಸೊ ದ ಕೆಪಾಸಿಟೆನ್ಸ್ ಆಫ್ ದ ಕೆಪಾಸಿಟರ್ ಈಸ್ ದ ವಾಟ್? ಎಬಿಲಿಟಿ ಟು ಸ್ಟೋರ್ ದ ಚಾರ್ಜಸ್. ಸೊ ಎಷ್ಟು ಚಾರ್ಜಸನ್ನು ಸ್ಟೋರ್ ಮಾಡ್ಬೋದು? ಸೊ ಇಟ್ ಸ್ಟೋರ್ ದ ಮೋರ್ ಚಾರ್ಜಸ್ ಮೀನ್ಸ್ ವಾಟ್ ವಿಲ್ ಸೇ? ಸೊ ಇಟ್ ಈಸ್ ಆಂಗ್ ದ ವಾಟ್? ಮೋರ್ ಕೆಪಾಸಿಟಿ. ಸೊ ಇಟ್ ಸ್ಟೋರ್ ದ ವಾಟ್? ಲೆಸ್ ಚಾರ್ಜಸ್ ಮೀನ್ಸ್ ವಾಟ್ ವಿಲ್ ಸೇ? ಇಟ್ ಈಸ್ ಆಂಗ್ ದ ಲೆಸ್ ಕೆಪಾಸಿಟಿ ಅಂತ ಹೇಳ್ತೀವಿ. ಆರ್ ವಿ ಕ್ಯಾನ್ ಸೇ this capacitor, whatever the capacitor we see, it is a what? Device. Capacitor ಅಂತಕ್ಕಂಥದ್ದು ಒಂದು ಡಿವೈಸ್, ಬಟ್ ಕೆಪಾಸಿಟೆನ್ಸ್ ಈಸ್ ದ ವಾಟ್? ಪ್ರಾಪರ್ಟಿ ಆಫ್ ದ ಕೆಪಾಸಿಟರ್. ಯಾಕಂದರೆ ಅದು ಕೆಪಾಸಿಟೆನ್ಸ್ ಅಂತಕ್ಕಂಥದ್ದು ಏನು? ಒಂದು ಪ್ರಾಪರ್ಟಿ. ಅದು ಜಾಸ್ತಿನಾದರೂ ಸ್ಟೋರ್ ಮಾಡ್ಬೋದು ಅಥವಾ ಕಮ್ಮಿ ಏನಾದರೂ ಸ್ಟೋರ್ ಮಾಡ್ಬೋದು. ಏನನ್ನ? ಚಾರ್ಜಸ್ನ. ಸೊ ಮೇ ಬಿ ಇಟ್ ಸ್ಟೋರ್ಸ್ ದ ಲೆಸ್ ಚಾರ್ಜಸ್ ಆರ್ ಮೇ ಬಿ ಇಟ್ ಸ್ಟೋರ್ಸ್ ದ ಮೋರ್ ಚಾರ್ಜಸ್. ಸೊ the capacitance is defined as the measure of the water, a conductor's ability to store the water charge. ಸೊ ನಾವೇನು ಹೇಳ್ಬೋದು? ಈ ಒಂದು ಕೆಪಾಸಿಟರ್ ಎಷ್ಟು ಚಾರ್ಜಸ್ನ ಸ್ಟೋರ್ ಮಾಡುತ್ತೆ ಅಂತಕ್ಕಂಥ ಕೆಪಾಸಿಟಿ ಮೇಲೆ ನಾವು ಕೆಪಾಸಿಟೆನ್ಸ್ನ ಹೇಳ್ತೀವಿ. ಇದು ಕಮ್ಮಿ ಚಾರ್ಜಸ್ನ ಸ್ಟೋರ್ ಮಾಡಿದರೆ ಇದಕ್ಕೆ ಕಮ್ಮಿ ಕೆಪಾಸಿಟೆನ್ಸ್ ಇದೆ ಅಂತ ಹೇಳ್ತೀವಿ. ಜಾಸ್ತಿ ಚಾರ್ಜಸ್ನ ಸ್ಟೋರ್ ಮಾಡಿದರೆ ಇದಕ್ಕೆ ಜಾಸ್ತಿ ಕೆಪಾಸಿಟೆನ್ಸ್ ಇದೆ ಅಂತ ಹೇಳ್ತೀವಿ. ಸೊ ವಿ ಹ್ಯಾವ್ ಟು ರಿಮೆಂಬರ್ ದಟ್ ಕೆಪಾಸಿಟರ್ ಅಂದರೆ ಏನು? ಕೆಪಾಸಿಟರ್ ಇಸ್ ದ ಡಿವೈಸ್. ಕೆಪಾಸಿಟರ್ ಇಸ್ ದ ಡಿವೈಸ್, ಬಟ್ ಕೆಪಾಸಿಟೆನ್ಸ್ ಅಂದರೆ ಇಟ್ ಈಸ್ ದ ಪ್ರಾಪರ್ಟಿ. ಕೆಪಾಸಿಟೆನ್ಸ್ ಈಸ್ ದ ಪ್ರಾಪರ್ಟಿ ಆಫ್ ದ ಕೆಪಾಸಿಟರ್. ಪ್ರಾಪರ್ಟಿ ಆಫ್ ದ ಕೆಪಾಸಿಟರ್ ಅದೊಂದು ಪ್ರಾಪರ್ಟಿ ಯಾವುದ್ರದ್ದು? ಕೆಪಾಸಿಟರ್ ಇಸ್. ಸೊ ಹೌ ವಿ ಕ್ಯಾನ್ ಡಿಫೈನ್ ದ ಕೆಪಾಸಿಟೆನ್ಸ್ ಮೀನ್ಸ್ the capacitance is defined as the measure of conductor's ability to store the charges. To store the charges ಅಂದರೆ ಆ ಒಂದು ಯಾವುದು ಕೆಪಾಸಿಟರ್ಗೆ ಅಥವಾ ಕಂಡಕ್ಟರ್ಸ್ಗೆ ಎಷ್ಟು ಚಾರ್ಜಸ್ನ ಸ್ಟೋರ್ ಮಾಡೋ ಕೆಪಾಸಿಟಿ ಇದೆ ಅಂತಕ್ಕಂಥದ್ದೇ ಕೆಪಾಸಿಟೆನ್ಸ್. If it stores the less charges, we can say it is having the less capacitance. It stores the more charges means it is having the more capacitance. But you have to remember, capacitor is the device, capacitance is the property of the that capacitor. Now how we can denote this capacitance?
ಈ ಕೆಪಾಸಿಟೆನ್ಸ್ನ ಯಾವ ರೀತಿ ಡಿನೋಟ್ ಮಾಡ್ತೀವಿ ಅಂತಂದರೆ ಇಟ್ ಈಸ್ ಡಿನೋಟೆಡ್ ಬೈ ದ ಲೆಟರ್ ಸಿ. ದ ಕೆಪಾಸಿಟೆನ್ಸ್ ಈಸ್ denoted by the symbol C. C the represent ಮಾಡ್ತೀವಿ. And also we are observed that whatever the charges is stored in the capacitor, ಈ ಒಂದು ಕೆಪಾಸಿಟರ್ ಏನು ಚಾರ್ಜ್ ಸ್ಟೋರ್ ಆಗಿತ್ತು, ಸೊ ದಟ್ ಚಾರ್ಜ್ is directly proportional to the potential. The charge is directly proportional to the potential difference between those conductors. The charges is stored in the capacitor is directly proportional to the what? The potential difference between these conductors. If you can remove this proportionality, ಈ ಒಂದು ಪ್ರಪೋರ್ಷನಾಲಿಟಿನ ರಿಮೂವ್ ಮಾಡಿದರೆ we get some constant. The constant we call as a C into V. Observe carefully. What we are observed that the charges is stored in the capacitor is directly proportional to what? This potential difference between the ವಾಟ್ ಕಂಡಕ್ಟರ್ಸ್ ವಾಟ್ ವಿ ಆರ್ ಟೇಕನ್. ಏನು ಚಾರ್ಜಸ್ಸನ್ನು ಸ್ಟೋರ್ ಮಾಡಿದ್ವಿ ಅದು ಯಾವುದ್ರ ಮೇಲೆ ಡಿಪೆಂಡ್ ಆಗಿದೆ, ಈ ಒಂದು ಎರಡು ಕಂಡಕ್ಟರ್ ಏನು ತೊಗೊಂಡಿದ್ವಿ. ಸೊ ಇಟ್ ಡಿಪೆಂಡ್ಸ್ ಆನ್ ದ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಬಿಟ್ವೀನ್ ದೋಸ್ ಟು ಕಂಡಕ್ಟರ್ಸ್. ಅವ್ರ ಮಧ್ಯೆ ಇರ್ತಕ್ಕಂಥ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಮೇಲೆ ಡಿಪೆಂಡ್ ಆಗಿದೆ. ಯಾವ ರೀತಿ ಡಿಪೆಂಡ್ ಆಗಿದೆ? ಡೈರೆಕ್ಟಾಗಿ ಡಿಪೆಂಡ್ ಆಗಿದೆ. ಸೊ ಇಯರ್ ವಾಟ್ ವಿ ಆರ್ ಅಬ್ಸರ್ವ್ ದಟ್ ದಿಸ್ ಇಫ್ ಕ್ಯಾನ್ ರಿಮೂವ್ ದ ಪ್ರಪೋರ್ಷನಾಲಿಟಿ ವಾಟ್ ವಿ ಗೆಟ್ ಸಮ್ ಕಾನ್ಸ್ಟೆಂಟ್ ವಿ ಗೆಟ್, ಒಂದು ಕಾನ್ಸ್ಟೆಂಟು ಸಿಕ್ತು. ಸೊ ಇನ್ ದಟ್ ಕೇಸ್ ವಾಟ್ ಹ್ಯಾಪನ್ಸ್, ದಟ್ ಕಾನ್ಸ್ಟೆಂಟ್ ಯು ಆರ್ ಟೇಕನ್ ಎಸ್ ದ ವಾಟ್? ಕೆಪಾಸಿಟೆನ್ಸ್. ಆ ಒಂದು ಕಾನ್ಸ್ಟೆಂಟ್ನ ನಾವು ಕೆಪಾಸಿಟೆನ್ಸ್ ಅಂತ ತೊಗೊಂಡಿದ್ವಿ. ಸೊ ಫ್ರಮ್ ದಿಸ್ ವಿ ಕ್ಯಾನ್ ರೈಟ್ ಸಿ ಈಸ್ ಈಕ್ವಲ್ ಟು ಕ್ಯೂ, ಬ್ರಿಂಗ್ ದಿಸ್ ಟು ದ ನ್ಯೂಮರೇಟರ್, ಬಿಕಮ್ಸ್ ವಾಟ್? ಕ್ಯೂ ಬೈ ವಿ. ಸಿ ಈಸ್ ಈಕ್ವಲ್ ಟು ಏನಾಯಿತು? ಕ್ಯೂ ಬೈ ವಿ ಆಯಿತು. ಅಂದರೆ ಕೆಪಾಸಿಟೆನ್ಸ್ ಈಸ್ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಟು ವಾಟ್? ಚಾರ್ಜ್. ಅಂದರೆ ಜಾಸ್ತಿ ಚಾರ್ಜ್ ಇದೆ ಅಂದರೆ ಜಾಸ್ತಿ ಕೆಪಾಸಿಟೀಸ್, ಬಟ್ ಇಟ್ ಈಸ್ ಇನ್ವರ್ಸ್ಲಿ ಪ್ರೊಪೋರ್ಷನಲ್ ಟು ದ ವಾಟ್? ಪೊಟೆನ್ಷಿಯಲ್ ಡಿಫ್ರೆನ್ಸ್. ಅಂದರೆ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಕಮ್ಮಿ ಇದೆ ಅಂತಂದರೆ ನಾವು ಜಾಸ್ತಿ ಚಾರ್ಜಸ್ನ ಸ್ಟೋರ್ ಮಾಡ್ಬೋದು, ಕೆಪಾಸಿಟೆನ್ಸ್ ಏನಾಗುತ್ತೆ? ಜಾಸ್ತಿ ಇರುತ್ತೆ. ಯು ಹ್ಯಾವ್ ಟು ರಿಮೆಂಬರ್ ವಾಟ್ ಇಸ್ ದ ಮೀನಿಂಗ್ ಆಫ್ ದಿಸ್ ಸಿ ಈಸ್ ಈಕ್ವಲ್ ಟು ಕ್ಯೂ ಬೈ ವಿ. ಆ ಮೀನಿಂಗ್ ಏನಪ್ಪ ಅಂತಂದರೆ, ಒಂದು ಯಾವುದೋ ಒಂದು ಕೆಪಾಸಿಟರ್ನ ತೊಗೊಂಡ್ರೆ ಇವೆರಡು ಕಂಡಕ್ಟರ್ ಮಧ್ಯೆ ಇರ್ತಕ್ಕಂಥ ನಾವು ಪೊಟೆನ್ಷಿಯಲ್ ಡಿಫ್ರೆನ್ಸ್ನ ಕಮ್ಮಿ ಮಾಡಿದಂಗೆಲ್ಲ ಏನು ಮಾಡ್ಬೋದಪ್ಪ ಅಂದರೆ ನಾವು ಜಾಸ್ತಿ ಚಾರ್ಜಸ್ನ ಸ್ಟೋರ್ ಮಾಡ್ಬೋದು. ಜಾಸ್ತಿ ಚಾರ್ಜಸ್ ಸ್ಟೋರ್ ಆಗ್ತಾ ಇದೆ ಅಂದರೆ ಕೆಪಾಸಿಟೆನ್ಸ್ ಏನಾಗ್ತಾಯಿದೆ? ಜಾಸ್ತಿ ಆಗ್ತಾ ಇದೆ ಅಂತ. ಸೊ ದಟ್ ಸಿ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಕ್ಯೂ ಆ್ಯಂಡ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ದ ಪೊಟೆನ್ಷಿಯಲ್ ಡಿಫ್ರೆನ್ಸ್. ಸೊ ಅಬ್ಸರ್ವ್ ಕೇರ್ಫುಲಿ. ನಾವು ದಿಸ್ ಈಸ್ ದ ಎಕ್ಸ್ಪ್ರೆಷನ್ ಫಾರ್ ವಾಟ್? ದಿಸ್ ಕೆಪಾಸಿಟೆನ್ಸ್. ಇದು ಕೆಪಾಸಿಟೆನ್ಸ್ಗೆ ಎಕ್ಸ್ಪ್ರೆಷನ್. ಯಾವ ರೀತಿ ಮೆಜರ್ ಮಾಡ್ತೀವಿ? ಓಕೆ, ಕೆಪಾಸಿಟೆನ್ಸ್ನ ಇವಾಗ ಲೆಂತನ್ನು ಮೀಟರಲ್ಲಿ ಮೆಜರ್ ಮಾಡ್ತೀವಿ, ಎಸ್ ಐ ಯೂನಿಟಲ್ಲಿ. ಸೊ ಇನ್ ದ ಸೇಮ್ ಟೈಮನ್ನು ಸೆಕೆಂಡಲ್ಲಿ ಮೆಜರ್ ಮಾಡ್ತೀವಿ, ಎಸ್ ಐ ಯೂನಿಟಲ್ಲಿ. ಸೊ ಅದೇ ರೀತಿ ಈ ಒಂದು ಕೆಪಾಸಿಟೆನ್ಸ್ನ ಯಾವ ರೀತಿ ಮೆಜರ್ ಮಾಡಿ, ಯಾವ ಯೂನಿಟಲ್ಲಿ ಮೆಜರ್ ಮಾಡ್ತೀವಿ ಅಂತಂದರೆ ಇನ್ ದ ಎಸ್ ಐ ಯೂನಿಟ್ ಐ ಆಮ್ ಸೇಯಿಂಗ್. ಸೊ ವಿ ಆರ್ ಮೆಜರ್ಡ್ ಇನ್ ಟರ್ಮ್ಸ್ ಆಫ್ ಫ್ಯಾರಡ್. ದ ಕೆಪಾಸಿಟೆನ್ಸ್ ಎಸ್ ಐ ಯೂನಿಟ್ ಆಫ್ capacitance, SI unit of capacitance is a farad. So SI unit of capacitance is what? A farad. Farad is the ಅಂದರೆ that is a SI unit. farad ನ ಯೂಸ್ ಮಾಡ್ಕೊಂಡು ನಾವು ಮೆಜರ್ ಮಾಡ್ತೀವಿ. ಸೊ ವಿ ಆರ್ ಆಲ್ಸೋ ಸೀನ್ ಫ್ಯಾರಡ್ ಅಂತಂದರೆ ದೊಡ್ಡ ಯೂನಿಟ್, ಇಟ್ ಇಸ್ ಅ ಬಿಗ್ ಯೂನಿಟ್ ಹೇಳ್ಬೇಕು ಅಂತಂದರೆ. ಸೊ ಈ ಫ್ಯಾರಡ್ ಅಂತಕ್ಕಂಥದ್ದು ಬಿಗ್ ಯೂನಿಟ್. we are use the smaller units to measure the capacitance of the different capacitors. So smaller unit ಯಾವುದಪ್ಪ ಅಂತಾರೆ? smaller units of the capacitance. Smaller units of the capacitance is a microfarad. Microfarad means so we can indicate that 1 microfarad is equal to 10 power minus 6 farad. ಮೈಕ್ರೋ ಅಂತಂದರೆ ಎಷ್ಟು? 10 power minus 6 ಅಂದರೆ ಲೆಸ್ ಅಂತ. ನೆಕ್ಸ್ಟ್ ಪಿಕೋಫ್ಯಾರಡ್ ಅಂತಂದರೆ ಸಿ 1 ಪಿಕೋಫ್ಯಾರಡ್ ಇಸ್ ಈಕ್ವಲ್ ಟು ಪಿಕೋ ಅಂತಂದರೆ 10 power minus 12 ಫ್ಯಾರಡ್. ಪಿಕೋ ಅಂತಂದರೆ ಎಷ್ಟು? 10 power minus 12 ಫ್ಯಾರಡ್. ಮೈಕ್ರೋ ಅಂತಂದರೆ 10 power minus 6 ಫ್ಯಾರಡ್. ಸೊ ಇವೆಲ್ಲ ಏನು ಸ್ಮಾಲರ್ ಯೂನಿಟ್ ಟು ಮೆಜರ್ ದ ಕೆಪಾಸಿಟೆನ್ಸ್. ಇವಾಗ ಸ್ಮಾಲರ್ ಯೂನಿಟ್ ಆಫ್ ಡಿಸ್ಟೆನ್ಸ್ ಅಂದರೆ ಸೆಂಟಿಮೀಟರು,
ಮಿಲಿಮೀಟರು ಅಂತ ಹೇಳ್ತೀವಿ, ಮೈಕ್ರೋಮೀಟರು ಆ ರೀತಿ. ಬಿಗ್ಗರ್ ಯೂನಿಟ್ ಆಫ್ ಲೆಂತ್ ಅಂದರೆ ಮೀಟರು, ಕಿಲೋಮೀಟರು ಈ ರೀತಿ ಹೇಳ್ತೀವಿ. ಸೊ ಸ್ಮಾಲರ್ ಯೂನಿಟ್ ಮತ್ತು ಬಿಗ್ಗರ್ ಯೂನಿಟ್. ಅದೇ ರೀತಿ ಫ್ಯಾರಡಲ್ಲಿ, ಸೊ ಫ್ಯಾರಡ್ ಈಸ್ ಅ ಎಸ್ ಐ ಯೂನಿಟ್. ಸೊ ಸ್ಮಾಲರ್ ಯೂನಿಟ್ ಟು ಮೆಜರ್ ದ ಕೆಪಾಸಿಟೆನ್ಸ್ ಅಂತಂದರೆ ಅವು ಯಾವುದ್ರಲ್ಲಿ ಮೆಜರ್ ಮಾಡ್ತೀವಿ, ಕಮ್ಮಿ ಇತ್ತಂದರೆ ಮೈಕ್ರೋ ಫ್ಯಾರಡಲ್ಲಿ ಮೆಜರ್ ಮಾಡ್ತೀವಿ ಮತ್ತು ಪಿಕೋ ಫ್ಯಾರಡಲ್ಲಿ ಮೆಜರ್ ಮಾಡ್ತೀವಿ. ಸೊ ದಿಸ್ ಈಸ್ ದ ಕಾನ್ಸೆಪ್ಟ್ ಆಫ್ ಕೆಪಾಸಿಟೆನ್ಸ್. ನಿಮಗೆ ಗೊತ್ತಿರಬೇಕು, ಕೆಪಾಸಿಟೆನ್ಸ್ ಅಂತಂದರೆ ಇದೊಂದು ಪ್ರಾಪರ್ಟಿ ಆಫ್ ದ ವಾಟ್ ಎವರ್ ದ ಎ ಕಂಡಕ್ಟರ್ಸ್ ವಿ ಆರ್ ಟೇಕನ್ ಆರ್ ವಾಟ್ ಎವರ್ ದ ಕೆಪಾಸಿಟರ್ ವಿ ಆರ್ ಟೇಕ್. ಒಂದು ಕೆಪಾಸಿಟರ್ ಏನು ತೊಗೊಂಡಿರ್ತೀವಿ ಅದರೊಂದು ಪ್ರಾಪರ್ಟಿ. ಏನು ಪ್ರಾಪರ್ಟಿ? ಚಾರ್ಜಸ್ನ ಸ್ಟೋರ್ ಮಾಡ್ತಕ್ಕಂಥ ಕೆಪಾಸಿಟಿ ಇರ್ತಕ್ಕಂಥ ಪ್ರಾಪರ್ಟಿ. ಸೊ ಜಾಸ್ತಿ ಚಾರ್ಜಸ್ನ ಸ್ಟೋರ್ ಮಾಡಿದೆ ಅಂತಂದರೆ ನಾವು ಕೆಪಾಸಿಟೆನ್ಸ್ ಜಾಸ್ತಿ ಇದೆ ಅಂತ ಹೇಳ್ತೀವಿ. ಕಮ್ಮಿ ಚಾರ್ಜಸ್ನ ಸ್ಟೋರ್ ಮಾಡಿದೆ ಅಂತಂದರೆ ಕೆಪಾಸಿಟೆನ್ಸ್ ಕಮ್ಮಿ ಇದೆ ಅಂತ ಹೇಳ್ತೀವಿ. ಯಾವ ರೀತಿ ಇಂಡಿಕೇಟ್ ಮಾಡ್ತೀವಿ ಈ ಕೆಪಾಸಿಟೆನ್ಸ್ನ? ಸಿ ಇದೆ ಇಂಡಿಕೇಟ್ ಮಾಡ್ತೀವಿ. ಸೊ ಈ ಒಂದು ಚಾರ್ಜ್ ಏನು ಸ್ಟೋರ್ ಆಗಿರುತ್ತೆ ಅದು ಯಾವುದ್ರ ಮೇಲೆ ಡಿಪೆಂಡ್ ಆಗಿದೆ? ಪೊಟೆನ್ಷಿಯಲ್ ಮೇಲೆ ಡಿಪೆಂಡ್ ಆಗಿದೆ. ಸೊ ದ ಚಾರ್ಜ್ ಸ್ಟೋರ್ಡ್ ಆನ್ ದ ಕೆಪಾಸಿಟರ್ಸ್ ಡಿಪೆಂಡ್ಸ್ ಆನ್ ದ ಪೊಟೆನ್ಷಿಯಲ್. ಸೊ ಆ ಪ್ರಪೋರ್ಷನಾಲಿಟಿನ ರಿಮೂವ್ ಮಾಡಿದರೆ ನಮಗೇನು ಸಿಗುತ್ತೆ? ಒಂದು ಕಾನ್ಸ್ಟೆಂಟನ್ನು ಸಿಗುತ್ತೆ. ಆ ಒಂದು ಕಾನ್ಸ್ಟೆಂಟನ್ನು ನಾವೆಂತ ಹೇಳಿದ್ವಿ? ಕೆಪಾಸಿಟೆನ್ಸ್ ಅಂತ ಹೇಳ್ತೀವಿ. ಸೊ ಈ ಕೆಪಾಸಿಟೆನ್ಸ್ ಯಾವ ರೀತಿ ಡಿಪೆಂಡ್ ಆಗಿದೆ? ಯಾವುದ್ರ ಮೇಲೆ? ಚಾರ್ಜ್ ಮೇಲೆ ಅಂತಂದರೆ ಡೈರೆಕ್ಟಾಗಿ ಡಿಪೆಂಡ್ ಆಗಿದೆ. ಅಂದರೆ ಜಾಸ್ತಿ ಚಾರ್ಜ್ ಇದೆ ಅಂದರೆ ಜಾಸ್ತಿ ಕೆಪಾಸಿಟೆನ್ಸ್ ಇದೆ. ಈ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಮೇಲೆ ಯಾವ ರೀತಿ ಡಿಪೆಂಡ್ ಆಗಿದೆ ಅಂದರೆ ಇನ್ವರ್ಸ್ದಾಗಿ ಡಿಪೆಂಡ್ ಆಗಿದೆ. ಅಂದರೆ ಕಮ್ಮಿ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಇತ್ತಂದರೆ ಜಾಸ್ತಿ ಕೆಪಾಸಿಟೆನ್ಸ್ ಇದೆ ಅಂತ. ಸೊ ದಿಸ್ ಈಸ್ ದ ಕಾನ್ಸೆಪ್ಟ್ ಆಫ್ ಎ ಕೆಪಾಸಿಟೆನ್ಸ್.